ನನಗೆ ಬಹಳ ಜನ ಏನಪ್ಪಾ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ಟು ದುಡ್ಡಿಲ್ಲ ಮತ್ತೆ ಹೀಗೆಂಗಾಯ್ತು? ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡೋದು. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ 5,000 ಕೋಟಿ ಹೆಂಗ್ ಕೊಟ್ಟೆ ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ಹೆಂಗ್ ಕೊಟ್ಟೆ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೆಂಗ್ ಕೊಡಕ್ಕಾಗ್ತದೆ? ಏನಪ್ಪ ರಾಜಶೇಖರ್ ಪಾಟೀಲ್ ಯಾವಾಗಲಾದ್ರೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 11,770 ಕೋಟಿ ಮಂಜೂರಾಗಿರೋದು ಇದೆಯಾ ನಿದರ್ಶನ? ಅಟ್ ಎ ಟೈಮ್ ಇನ್ ಒನ್ ಕ್ಯಾಬಿನೆಟ್ ಮೀಟಿಂಗ್ ಯಾವಾಗಲೂ ಕೂಡ ಆಗಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇರಲೇಬೇಕು, ಟೀಕೆ ಮಾಡಲೇಬೇಕು. ಅದೇ ಪ್ರಜಾಪ್ರಭುತ್ವದ ಜೀವಾಳ. ಭಿನ್ನಮತ ಇರ್ತಕ್ಕಂಥದ್ದೇ ಜೀವಾಳ. ಅದನ್ನ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಆದ್ರೆ ನಿಮಗ್ ಸತ್ಯ ಗೊತ್ತಾಗಬೇಕಲ್ಲ, ಜನರಿಗೆ ಸತ್ಯ ಗೊತ್ತಾಗಬೇಕಲ್ಲ. ಆ ಸತ್ಯ ಗೊತ್ತಾಗ್ಲಿ ಅಂತೇಳಿ ಇವನ್ನೆಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಅದೇನೇ ಇರಲಿ, ಈ ರಸ್ತೆ ಆದಷ್ಟು ಜಾಗ್ರತೆ ಆಗಿ ಜನಗಳ ಉಪಯೋಗಕ್ಕೆ ಸಿಕ್ಲಿ ಅಂತೇಳಿ ಆರೈಸಿ 3 ವರ್ಷದಲ್ಲೇ ಮುಗಿಸ್ಬೇಕು. ಕಾಂಟ್ರಾಕ್ಟರ್ಗೆ, ಚೀಫ್ ಇಂಜಿನಿಯರ್ಗೆ, MD ಗೊತ್ತಾಯ್ತೇನಪ್ಪ? ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ನಿಮ್ಗೆ. ಎಲ್ಲಿ ಗಣಪ ಬಾಲಕೃಷ್ಣ ಒಳ್ಳೆ ರಸ್ತೆ ಮಾಡ್ಕೊಡಿ, ಅಷ್ಟೇ ಒಳ್ಳೆ ರಸ್ತೆ ಮಾಡ್ಕೊಡಿ ಅಂತ ಹೇಳ್ತಾ